ಕೊಲೆಗಾರ ಎಷ್ಟೇ ಚಾಣಾಕ್ಷ ಆಗಿದ್ರು ಪೊಲೀಸರಿಗೆ ಒಂದೇ ಒಂದು ಕೂದಲಿನ ಸುಳಿವು ಸಾಕು ಅವರನ್ನ ಬಲೆಗೆ ಕೆಡುವುದಕ್ಕೆ. ಇದೀಗ ದೆಹಲಿಯಲ್ಲಿ ಪೊಲೀಸರು ಅಂಥದ್ದೇ ಒಂದು ಭಯಾನಕ ಕೊಲೆಯನ್ನ ಭೇದಿಸಿದ್ದಾರೆ. ಯುಪಿಎಸ್ಸಿಗೆ ತಯಾರಿಯನ್ನ ನಡೆಸ್ತಾ ಇದ್ದ ಯುವಕನ ಕೊಲೆ ಪ್ರಕರಣ ಭೇದಿಸಿದ ಪೊಲೀಸರಿಗೆ ಬೆಚ್ಚಿ ಬೀಳಿಸುವ ಮಾಹಿತಿ ಸಿಕ್ಕಿದೆ. ಅಬ್ಬಬ್ಬಾ, ಸುಂದ್ರಿ ಕಣ್ರಿ, ಸುರ ಸುಂದ್ರಿ. ಪಿಳಿ ಪಿಳಿ ಕಣ್ಣು ಬಿಡ್ತಾ ನೊಲಿತಿದ್ದ ಅಮೃತ ಚೌಹಾಣ್ ಅನ್ನೋ ಈಕೆ ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ. ಈಕೆಯ ಜೊತೆ ಇನ್ನಿಬ್ಬರು ಯುವಕರು ಸಹ ಅರೆಸ್ಟ್ ಆಗಿದ್ದಾರೆ. ಅಷ್ಟಕ್ಕೂ ಇವರು ಮಾಡಿದ ಮಣ್ಣು ತಿನ್ನೋ ಕೆಲಸ ಏನು ಅಂತ ನೋಡ್ತಾ ಹೋದ್ರೆ ಬೆಚ್ಚಿ ಬೀಳಿಸೋ ಕೊಲೆಯ ಕಹಾನಿ ತೆರೆದುಕೊಳ್ಳುತ್ತೆ. ದೆಹಲಿಯಲ್ಲಿ ಬಾಯ್ ಫ್ರೆಂಡ್ ಅನ್ನೇ ಭೀಕರವಾಗಿ ಕೊಂದ ಪ್ರೇಯಸಿ. ಆಕಸ್ಮಿಕ ಸಾವು ಅಂತ ಬಿಂಬಿಸಲು ಹಂತಕಿಯ ಖತರ್ನಾಕ್ ಪ್ಲಾನ್. ಆವತ್ತು ಅಕ್ಟೋಬರ್ 6 ದೆಹಲಿಯ ತಿರ್ಮಾಪುರ ಹೆಸರಿನ ಪ್ರದೇಶದಲ್ಲಿ ಮನೆಯೊಂದರಲ್ಲಿ ಯುಪಿಎಸ್ಗೆ ತಯಾರಿ ನಡೆಸುತ್ತಿದ್ದ ಈ ರಾಮ್ಕೇಶ್ ಮೀನಾನೋನು ಅಗ್ನಿ ಅನಾಹುತದಲ್ಲಿ ಮೃತಪಟ್ಟ ಸುದ್ದಿ ಪೊಲೀಸರಿಗೆ ತಿಳಿಯುತ್ತೆ. ಸ್ಥಳಕ್ಕೆ ಬಂದ ಪೊಲೀಸರು ಎಸಿ ಸ್ಫೋಟದಿಂದ ಅಥವಾ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹೊತ್ತಿ ಮನೆಯಲ್ಲಿದ್ದ ರಾಮ್ಕೇಶ್ ಮೀನಾ ಮೃತಪಟ್ಟಿದ್ದಾನೆ ಅಂತ ಪೊಲೀಸರು ತಿಳಿದುಕೊಂಡಿದ್ರು. ಆದ್ರೆ ತನಿಖೆಗೆ ಇಳಿದಾಗಲೇ ಅಸಲಿ ವಿಷಯ ಬಯಲಾಗಿತ್ತು. ಅಕ್ಟೋಬರ್ 6ರಂದು ಬೆಂಕಿಯಿಂದ ರಾಮ್ಕೇಶ್ ಮೀನಾ ಮೃತಪಟ್ಟಿದ್ದ. ಅನುಮಾನಾಸ್ಪದ ಸಾವು ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಆರಂಭಿಸಿದ್ರು. ತನಿಖೆ ವೇಳೆ ಯುವಕ ರಾಮ್ಕೇಶ್ ಮೀನಾ ಮೃತಪಟ್ಟ ದಿನ ಆತನ ನಿವಾಸಕ್ಕೆ 3 ಬಂದು ಹೋಗಿದ್ರು. ರಾಮ್ಕೇಶ್ ಸಾವಿಗೂ ಮುನ್ನ ಮನೆಯಿಂದ 3 ಹೊರ ಹೋಗಿದ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಸಿಸಿ ಕ್ಯಾಮೆರಾ ದೃಶ್ಯ ಆಧರಿಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದ ಪೊಲೀಸರು ರಾಮ್ಕೇಶ್ ಮೀನಾ ಗೆಳತಿ ಅಮೃತ ಚೌಹಾಣ್, ಸುಮಿತ್ ಕಶ್ಯಪ್, ಸಂದೀಪ್ ಕುಮಾರ್ ಈ 3ರನ್ನೂ ಬಂಧಿಸಿ ವಿಚಾರಣೆ ನಡೆಸಿದ್ರು. ಈ ವೇಳೆ ಕೊಲೆ ಸಂಚನ್ನ ಬಾಯ್ಬಿಟ್ಟಿದ್ರು. ರಾಮ್ಕೇಶ್ ಮೀನಾ ಬಳಿ ಅಮೃತಾಳ ಅಶ್ಲೀಲ ವಿಡಿಯೋ ಡಿಲೀಟ್ ಮಾಡಲು ನಿರಾಕರಿಸಿದ್ದ ಭೀಕರ ಮರ್ಡರ್. ವಿಷಯ ಅಂದ್ರೆ ಹತ್ಯೆಯಾದ ರಾಮ್ಕೇಶ್ ಮೀನಾ ಬಳಿ ಅಮೃತಾಳ ಕೆಲ ಅಶ್ಲೀಲ ವಿಡಿಯೋಗಳು ಇದ್ವಂತೆ. ಆಕೆ ಅದನ್ನ ಡಿಲೀಟ್ ಮಾಡುವಂತೆ ರಾಮ್ಕೇಶ್ಗೆ ಹೇಳಿದ್ಲು. ಆದ್ರೆ ಅದಕ್ಕಾತ ನಿರಾಕರಿಸಿದ್ದ. ಇದರಿಂದ ರೋಸಿ ಹೋದ ಅಮೃತ ತನ್ನ ಮಾಜಿ ಬಾಯ್ ಫ್ರೆಂಡ್ ಆಗಿದ್ದ ಸುಮಿತಾ ಕಶ್ಯಪ್ಗೆ ಹೇಳಿದ್ಲು. ಬಳಿಕ 3 ಸೇರಿ ಕೊಲೆಗೆ ಸಂಚು ರೂಪಿಸಿದ್ರು. ಅಕ್ಟೋಬರ್ 6ರಂದು ರಾಮ್ಕೇಶ್ ಮೀನಾ ನಿವಾಸಕ್ಕೆ ತೆರಳಿದ್ದ 3 ಅಲ್ಲಿ ರಾಮ್ಕೇಶ್ ಮೀನಾ ಕತ್ತು ಹಿಸುಕಿ ಕೊಲೆ ಮಾಡಿದ್ರು. ಇಂಟ್ರೆಸ್ಟಿಂಗ್ ಅಂದ್ರೆ ಹಂತಕಿ ಅಮೃತ ಚೌಹಾಣ್ ವಿಧಿವಿಜ್ಞಾನ ಶಾಸ್ತ್ರ ಪದವಿ ವಿದ್ಯಾರ್ಥಿಯಾಗಿದ್ಲು. ಕೊಲೆ ಬಳಿಕ ಸಾಕ್ಷ್ಯ ನಾಶಕ್ಕೂ ಖತರ್ನಾಕ್ ಪ್ಲಾನ್ ಮಾಡಿದ್ಲು. ಆತ್ಮಹತ್ಯೆ ಅಥವಾ ಆಕಸ್ಮಿಕ ಸಾವು ಅಂತ ಬಿಂಬಿಸಲು ಸಂಚು ರೂಪಿಸಿದ್ರು. ರಾಮ್ಕೇಶ್ ಮೃತದೇಹದ ಮೇಲೆ ತುಪ್ಪ, ಎಣ್ಣೆ, ಮದ್ಯವನ್ನ ಸುರಿದಿದ್ರು. ಬಳಿಕ ತುಂಬಿದ ಸಿಲಿಂಡರ್ ಅನ್ನ ಓಪನ್ ಮಾಡಿ ಮನೆ ಬಾಗಿಲು ಹಾಕಿದ್ರು. ನಂತರ ಮನೆಯಿಂದ ಹೊರಗೆ ಬಂದು ಕಿಟಕಿ ಮೂಲಕ ಬೆಂಕಿ ಹಚ್ಚಿ 3 ಎಸ್ಕೇಪ್ ಆಗಿದ್ರು. ಅಮೃತ ಮತ್ತು 2 ಆರೋಪಿಗಳು ಉತ್ತರ ಪ್ರದೇಶದವರು ಅಂತ ಗೊತ್ತಾಗಿದ್ದು, ಸದ್ಯ ಬಂಧಿತರ ಬಳಿ ರಾಮ್ಕೇಶ್ಗೆ ಸೇರಿದ್ದ ಹಾರ್ಡ್ ಡಿಸ್ಕ್, ಟ್ರಾಲಿ ಬ್ಯಾಗ್, ಶರ್ಟ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಹೇಶ್ ಈರಣ್ಣ, TV9 ನವದೆಹಲಿ.